ಪೊಲೀಸ್ ಪರೀಕ್ಷೆಗಾಗಿ ವಿಶೇಷವಾಗಿ ಮಾನವನ ಸ್ನಾಯುಗಳು ಮತ್ತು ಗ್ರಂಥಿಗಳು. ಈ ಎಕ್ಸಾಮ್ ಲಾಸ್ಟ್ ಮೂಮೆಂಟ್ದಾಗ ಭಾರಿ ಫಾಸ್ಟ್ ಚಾಪ್ಟರ್ಗಳು ಕವರ್ ಮಾಡ್ಕೋಬೇಕು ಯಾವಾಗಲೂ. ಇಲ್ಲದ ನೋಡಿ ಟೋಟಲ್ ಇವಕ್ಕೆಲ್ಲಕ್ಕ ಮಸಲ್ಸ್ ಅಂಥೇಳಿ ಕರಿತೀವಿ ನಾವು. ಮಾನವನ ದೇಹದಲ್ಲಿ ಒಟ್ಟು ಸ್ನಾಯುಗಳು ಎಷ್ಟರೇ ಅದಾವ ಅಂತ ಕೇಳಿದ್ರೆ 639. ಅದು ಕೊಟ್ಟಿತ್ತಲ್ಲಂದ್ರೆ ಸುಮಾರು 700 ಸ್ನಾಯುಗಳು ಇವೆ ಅಂತೇಳಿ ಹೇಳಿ. ಹೌ ಮೆನಿ ಮಸಲ್ಸ್ ಆರ್ ಇನ್ ಅಡಲ್ಟ್ ಹ್ಯೂಮನ್ ಬಾಡಿ ಅಂತ ಕೇಳಿದ್ರೆ 639 ಅಥವಾ 700. ಇನ್ನು ಈಗ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ನಗಲಕ್ಕೆ ಎಷ್ಟು ಸ್ನಾಯುಗಳು ಬೇಕು, ಸ್ಮೈಲ್ ಕೊಡ್ಲಿಕ್ಕೆ ಅಂತ ಕೇಳಿದ್ರಂದ್ರೆ 17 ಸ್ನಾಯುಗಳು ಬೇಕಾಗ್ತವೆ. ನಾವು ನಗಬೇಕು ಅಥವಾ ಏನಂದ್ರೆ ಆ ಫೇಸ್ದೊಳಗೆ ಒಂದು ವಿಶೇಷವಾದಂಥ ಸ್ಮೈಲ್ ಬರಬೇಕು ಅಂದರೆ ಎಷ್ಟು ಸ್ನಾಯುಗಳು ಬೇಕು ಅಂದ್ರೆ 17. ಇನ್ನು ಮುಖ ಸಿಟ್ಟಿಗೆ ಬಂದ ಕೇಸಂದ್ರೆ ಯಾವಾಗಲೂ ಏನಂದ್ರೆ ಸಿಟ್ಟಿನಾಗಿರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕಾಗ್ತವೆ ಅಂತ ಕೇಳಿದ್ರಂದ್ರೆ ಅವರಿಗೆ 43 ಸಿಟ್ಟಿಗೆ ಬರಲು 43 ಸ್ನಾಯುಗಳು ಬೇಕಾಗ್ತವೆ. ತಮಗೆ ಇಲ್ಲೊಂದು ಕ್ವಶನ್ನ, ಮಾತನಾಡಲಿಕ್ಕೆ ಎಷ್ಟು ಸ್ನಾಯುಗಳು ಅವಶ್ಯಕವಾಗಿವೆ ಅಂದರೆ ಸಾಮಾನ್ಯವಾಗಿ ಮಾತನಾಡಲು ಬೇಕಾಗುವ ಸ್ನಾಯುಗಳ ಸಂಖ್ಯೆ ಎಷ್ಟು? ಸಿವಿಲ್ PSIಗೆ ಸ್ನಾಯುಗಳ ಬಗ್ಗೆ ಕೇಳಿರುವ ಕ್ವಶನ್ಗಳಲ್ಲಿ ಒಂದನೇದ್ದು ಏನಂದ್ರೆ ಈ ಭಾಗ ಅದ ನೋಡಿ, ಇದಕ್ಕೆ ಚಪ್ಪೆಯ ಭಾಗ ಅಂತೇಳಿ ಕರಿತೀವಿ ನಾವು. ಈ ಚಪ್ಪೆಯ ಭಾಗದಲ್ಲಿ ಇರುವಂಥ ಸ್ನಾಯುಗಳ ಸಂಖ್ಯೆ ಎಷ್ಟರೇ ಅದ ಅಂತ ಕೇಳಿದ್ರಂದ್ರೆ ಈ ಚಪ್ಪೆಯ ಭಾಗದಲ್ಲಿರುವ ಸ್ನಾಯು ಯಾವುದಂದ್ರೆ ಗ್ಲೂಟೇಸ್ ಮ್ಯಾಕ್ಸಿಮಸ್. ಏನಾದರೆ ಇದು ಗ್ಲೂಟೇಸ್ ಮ್ಯಾಕ್ಸಿಮಸ್. ಇದು ಮಾನವನ ಶರೀರದಲ್ಲಿರುವ ಅತಿ ದೊಡ್ಡದಾದ ಸ್ನಾಯು ಆಗಿದೆ. ದ ಲಾರ್ಜೆಸ್ಟ್ ಮಸಲ್ ಇನ್ ಹ್ಯೂಮನ್ ಬಾಡಿ ಹೀಸ್ ಅಂತ ಕೇಳಿದ್ರು ಅಂದ್ರೆ ಗ್ಲೂಟೇಸ್ ಮ್ಯಾಕ್ಸಿಮಸ್. ನಮ್ಮ ಕನ್ನಡದಾಗ ಇದಕ್ಕೆ ಚಪ್ಪೆ ಸ್ನಾಯು ಅಂತೇಳಿ ಕರೀತೀವಿ, ಚಪ್ಪೆ ಸ್ನಾಯು. ಇನ್ನು ನಮ್ಮ ಶರೀರದಲ್ಲಿ ಅತ್ಯಂತ ಗಟ್ಟಿಯಾದ ಸ್ನಾಯು ಯಾವುದು ಅಂದ್ರೆ ಮಾಸೇಟರ್ ಅಂತೇಳಿ ಅದ ನೋಡಿ, ಇಲ್ಲಿ ಒಸಡಿ ಒಳಗಿರ್ತದಲ್ಲ ಇದು ಮಾಸೇಟರ್. ಅತ್ಯಂತ ಗಟ್ಟಿಯಾದಂಥ ಸ್ನಾಯು ಮಾಸೇಟರ್. ಇನ್ನು ನಮ್ಮ ಶರೀರದಲ್ಲಿ ಅತ್ಯಂತ ಚಿಕ್ಕದಾದ ಸ್ನಾಯು ಮಧ್ಯದ ಕಿವಿಯಲ್ಲಿ ಇರ್ತದೆ, ಅದರ ಹೆಸರು ಸ್ಟೆಪಾಡಿಯಸ್ ಅಂತೇಳಿ ಬರ್ತದೆ. ಸ್ಟೆಪಾಡಿಯಸ್ ಇದು ಏನದ ಅಂದ್ರೆ ಚಿಕ್ಕದಾದ ಸ್ನಾಯು ಆಗಿದೆ. ಟೋಟಲ್ 639, ಅಪ್ರಾಕ್ಸಿಮೇಟ್ಲಿ 700 ಸ್ನಾಯುಗಳು ಅದಾವ. ಸ್ಮೈಲ್ ಕೊಡ್ಲಿಕ್ಕೆ 17 ಬೇಕಾಗ್ತವೆ, ಸಿಟ್ಟಿಗೆ ಬರ್ಲಿಕ್ಕೆ 43 ಬೇಕಾಗ್ತವೆ. ಹಾಗಾದರೆ ಚಪ್ಪೆಯ ಸ್ನಾಯು ದೊಡ್ಡದು ಇದೇ ಅದರಿ, ಇದಕ್ಕೆ ಗ್ಲೂಟೇಸ್ ಮ್ಯಾಕ್ಸಿಮಸ್ ಅನ್ನಬೇಕು. ಅತ್ಯಂತ ಗಟ್ಟಿಯಾದ ಸ್ನಾಯು ಮಾಸೇಟರ. ಹಾಗಾದರೆ ಚಿಕ್ಕದಾದ ಸ್ನಾಯು ಮಧ್ಯದ ಕಿವಿ ಒಳಗಿರ್ತದೆ, ಅದರ ಹೆಸರು ಸ್ಟೆಪಾಡಿಯಸ್. ಇಷ್ಟು ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇದು ಏನದ ಗ್ರಂಥಿಗಳದಾವು. ಇವಕ್ಕೇನಿಲ್ಲ ರೀ, ಒಂದೊಂದು ವರ್ಡ್ ಹೇಳಿರ್ತೀನಿ ಕರೆಕ್ಟಾಗಿ. ಮಾನವನ ಶರೀರದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಂಥಿ ಯಾವುದು ಅಂದ್ರೆ ಪೀನಿಯಲ್ ಗ್ರಂಥಿ. ಇದು ಆಲ್ರೆಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕೇಳಿದ್ದು. ನಮ್ಮ ದೇಹದ ತಾಪಮಾನವನ್ನು ನಿಯಂತ್ರಿಸುವುದು ಯಾವುದು ಅಂತ ಕೇಳ್ತಾರೆ, ಹೈಪೋಥಲಾಮಸ್. ಎಲ್ಲ ಒಳಗ್ರಂಥಿಗಳನ್ನು ನಿಯಂತ್ರಣ ಮಾಡುವುದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಯಾವುದು ಅಂತ ಕೇಳೋದನ್ನ ಪಿಟ್ಯುಟರಿ, ಮಾಸ್ಟರ್ ಗ್ಲ್ಯಾಂಡ್. ಇನ್ನು ಕುತ್ತಿಗೆಯಲ್ಲಿ ಇರುವ 2 ಗ್ರಂಥಿಗಳು, ಒಂದು ಥೈರಾಯ್ಡ್ ಅದ, ಥೈರಾಯ್ಡ್ ಗ್ರಂಥಿ ಒಳಗೆ ಪ್ಯಾರಾಥೈರಾಯ್ಡ್ ಅದ. ಪ್ಯಾರಾಥೈರಾಯ್ಡ್ಗೆ ಥೈರಾಯ್ಡ್ ಗ್ರಂಥಿ ಒಳಗಿನ ಗ್ರಂಥಿ ಅನ್ನಬೇಕು. ಎದೆಯ ಗೂಡಿನಲ್ಲಿ ಬರುವುದು ಥೈಮಸ್, ಇದು ವಯಸ್ಸಾಗುತ್ತಿರುವುದನ್ನು ಸೂಚಿಸುತ್ತದೆ. ವಯಸ್ಸು ಆಗುತ್ತಿರುವ ಲಕ್ಷಣಗಳನ್ನು ಸೂಚಿಸುತ್ತದೆ. ಹಾಗಾದರೆ ಏನಂದ್ರೆ ಮಿಶ್ರ ಗ್ರಂಥಿ ನಮ್ಮ ಶರೀರದ ಒಂದೇ ಒಂದು ಮಿಶ್ರ ಗ್ರಂಥಿ ಅದ, ಅದರ ಹೆಸರೇ ಪ್ಯಾನ್ಕ್ರಿಯಾಸ್. ಈ ಪ್ಯಾನ್ಕ್ರಿಯಾಸ್ ಕನ್ನಡದಾಗ ಏನಂತಾರಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಕರಿಬೇಕು. ಮೇದೋಜೀರಕ ಗ್ರಂಥಿ ಇದು ನಮ್ಮ ಶರೀರದ ಏಕೈಕ ಮಿಶ್ರ ಗ್ರಂಥಿಯಾಗಿದೆ, ಇದು ಹೇಳ್ತೇವೆ ನಾವು. ಹಾಗಾದರೆ ಕಿಡ್ನಿ ಮ್ಯಾಗ ಯಾವ ಗ್ರಂಥಿ ಅದಾವ ಅಂತೇಳಿ DAR ಎಕ್ಸಾಮ್ ಪ್ರೀವಿಯಸ್ ಕೇಳ್ಯಾರ. ಕಿಡ್ನಿ ಮ್ಯಾಗಿರುವ ಗ್ರಂಥಿ ಯಾವುದು ಅಂದ್ರೆ ಆಡ್ರಿನಲ್. ಇಲ್ಲಿ ಅದಾವ ನೋಡಿ, 2 ಕಿಡ್ನಿ ಅದಾವಲ್ಲ, ಅವ್ರ ಮ್ಯಾಗ ಆಡ್ರಿನಲ್ ಗ್ರಂಥಿ ಅದ, ಇದು ಗೊತ್ತಿರಬೇಕು. ಇನ್ನು ಏನಂದ್ರೆ ಸ್ತ್ರೀಯರಲ್ಲಿ ಅಂಡಾಶಯ ಅಂಡಾಣುಗಳು ಇರುತ್ತವೆ, ಪುರುಷರಲ್ಲಿ ವೃಷಣಗಳು ಟೆಸ್ಟಿಸ್ ಇರುತ್ತವೆ. ಅಲ್ಲಿ ಓವರಿ ಇರ್ತವೆ, ಇಲ್ಲಿ ಟೆಸ್ಟಿಸ್ ಇರ್ತವೆ, ವೃಷಣಗಳು, ಇದು ಅಂಡಾಣು. ಇನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಅವಕ್ಕೊಂದೊಂದಿಷ್ಟು ಏನಾರೇ ವರ್ಡ್ಗಳು ಬೇಕಾಗ್ತವೆ.
ಥೈರಾಯ್ಡ್ ಗ್ರಂಥಿಗೆ ಅವಶ್ಯಕವಾಗಿ ಏನು ಬೇಕು ಅಂದ್ರೆ ಅಯೋಡಿನ್ ಬೇಕೇ ಬೇಕು. ಅಯೋಡಿನ್ ಯಾಕರೆ ಬೇಕು ಅಂದ್ರೆ ಅದು ಥೈರಾಕ್ಸಿನ್ ಎಂಬ ಹಾರ್ಮೋನು ಸ್ರವಿಕೆ ಮಾಡಬೇಕು. ಯಾವ ಹಾರ್ಮೋನ್ ರೀ? ಥೈರಾಕ್ಸಿನ್. ಈ ಥೈರಾಕ್ಸಿನ್ ಹಾರ್ಮೋನು ಸ್ರವಿಕೆ ಆಗಲಿಲ್ಲ ಅಂದ್ರೆ ಅವನಿಗೆ ಗಳಗಂಡ ರೋಗ ಅಂಥೇಳಿ ಬರ್ತವೆ. ಯಾವ ರೋಗ ಬರ್ತದೆ ರೀ? ಗಳಗಂಡ ರೋಗ. ಗಳಗಂಡ ರೋಗ ಅಂದರೂ ಒಂದೇ. ಸಿಂಪಲ್ ಗಾಯ್ಟರ್ ರೋಗ ಎಂದು ಕರೆಯುತ್ತಾರೆ. ಗಾಯ್ಟರ್ ರೋಗ ಬರ್ತವೆ. ಅದರ ಮುಖದಲ್ಲಿ ಎಲ್ಲ ಬಾವು ಬರ್ತದೆ, ಇಲ್ಲೆಲ್ಲ ಸ್ಟ್ರೆಸ್ ಆಗ್ತದೆ, ಕೈಕಾಲದಲ್ಲಿ ಬಾವು ಬರ್ತವೆ, ಸ್ವಲ್ಪ ಯಾರು ಏನಾರೆ ಅಂದ್ರೆ ಜಗಳಕ್ಕೆ ಹೋಗ್ತಾರೆ. ಇವೆಲ್ಲ ಲಕ್ಷಣಗಳು ಏನದಂದ್ರೆ ಗಾಯ್ಟರ್ ರೋಗ. ಮೇನ್ ಅಂದರೆ ಇದಕ್ಕೆ ಮಕ್ಕಳೇ ಆಗಲ್ಲ. ಗಳಗಂಡ ರೋಗದ ಸ್ಟೇಜ್ಗಳದಾವೆ. ಬಂಜೆತನ ಉಂಟಾಗುತ್ತದೆ. ನವ ದಂಪತಿಗಳು ಲಗ್ನ ಆಗಿ 4-5 ವರ್ಷ ಮಕ್ಕಳಾಗಲಿ ಅಂದರೂ ಡಾಕ್ಟರ್ ಸಜೆಸ್ಟ್ ಮಾಡೋದು, ಪ್ಲೀಸ್ ಚೆಕಪ್ ಯುವರ್ ಸಿಂಪಲ್ ಗಾಯ್ಟರ್ ಅಥವಾ ಗಳಗಂಡ ರೋಗ ಚೆಕ್ ಮಾಡ್ಕೊಂಡು ಬರ್ರಿ ಅಂತೇಳಿ ಹೇಳಿರ್ತಾರೆ. ಥೈರಾಕ್ಸಿನ್ ಕರೆಕ್ಟ್ ಬಿಡುಗಡೆ ಆಯಿತು ಅಂದರೆ ವ್ಯಕ್ತಿತ್ವದ ಹಾರ್ಮೋನು ಅಂತಾರೆ. ಏನಂತಾರೆ? ವ್ಯಕ್ತಿತ್ವದ ಹಾರ್ಮೋನು. ಯಾಕೆ ಹಿಂಗಂತಾರೆ ಅಂದ್ರೆ ಇದು ಕರೆಕ್ಟಾಗಿ ಉತ್ಪಾದನೆ ಆಗಲಿಕತ್ತಿತ್ತು, ಅವನಿಗೆ ಕರೆಕ್ಟ್ ಅಯೋಡಿನ್ ಸಿಕ್ಕಿತ್ತು ಅಂದ್ರೆ ಅವ ಅತ್ಯಂತ ಶಾಂತ, ಸರಳ, ಸಜ್ಜನವಾಗಿರ್ತಾರೆ. ಇದು ಕಾನ್ಸೆಪ್ಟ. ಇನ್ನು ನೆಕ್ಸ್ಟ್ ಮತ್ತು ಯಾವ 2 ರೋಗ ಬರ್ತವೆ ಇದೇ ಏನದಂದ್ರೆ ಥೈರಾಯ್ಡ್ ಗ್ರಂಥಿಯಿಂದ ಅಂದ್ರೆ ಒಂದು ಮಿಕ್ಸೆಡೀಮಾ ಅಂಥೇಳಿ ಒಂದು ರೋಗ ಬರ್ತವೆ. ಮಿಕ್ಸೆಡೀಮಾ ಏನೋ ಒಂದು ಕ್ರಿಟೇನಿಸಮ್ ಅಂಥೇಳಿ ಬರ್ತವೆ. ಕ್ರಿಟೇನಿಸಮ್. ಇನ್ನು ನಾವು ಪೊಲೀಸ್ ಪರೀಕ್ಷೆ ಬರೋದು ಪಾಸಾಗಿ ನಾವು ಫಿಸಿಕಲ್ದೊಳಗೆ ಎತ್ತರದೊಳಗೆ ಬಂದೀವಿ ಅಂದರೆ ಇದು ಕರೆಕ್ಟ್ ಬಿಡುಗಡೆ ಆಗ್ಯದ ಅಂದಂಗೆ. ಹೈಟ್ ಕಮ್ಮಿ ಬಿದ್ದದ ಅಂದ್ರೆ ಇದೇ ಪ್ರಾಬ್ಲಮ್ ಆಗ್ಯದ ಅಂದಂಗೆ. ಅಂದ್ರೆ ಇದರ ಅರ್ಥ ಏನಂದ್ರೆ ನಮ್ಮ ದೇಹದ ಏನನ್ನಾಗಿದೆ ಅಂದರೆ ಬೆಳವಣಿಗೆ, ಗ್ರೌತ್, ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಸರ್, ಒಂದು ಪ್ರಮಾಣದಲ್ಲಿ ಬೆಳೆಯೋದು ಬೇರೆ, ವಿಪರೀತ ಬೆಳಕೋತ ಹೋದರು ಅಂದ್ರೆ ಇದಕ್ರದಿಂದ ಏನು ರೋಗ ಬರ್ತದಂದ್ರೆ ಅಕ್ರಮೋಗಾಲಿ ರೋಗ ಬರ್ತದೆ. ಕಂಡಾಪಟ್ಟಿ ಸಿಕ್ಕಾಪಟ್ಟಿ ಬೆಳೆದು ಬಿಡೋದು ಅಕ್ರಮೋಗಾಲಿ ಅಂಥೇಳಿ ಈ ರೋಗ ಬರುತ್ತದೆ. ಎದರದಿಂದ ಅಂದ್ರೆ ಪಿಟ್ಯುಟರಿ. ನಮ್ಮ ಶರೀರದ ತಾಪಮಾನ ಎಷ್ಟಿರಬೇಕು ಅಂತೇಳಿ ಹೈಪೋಥಲಾಮಸ್ ಡಿಸೈಡ್ ಮಾಡ್ತದೆ ಅಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಅದು ಅಲ್ಲ ಅಂದ್ರೆ 98.6 ಫ್ಯಾರನ್ಹೀಟರೇ ಇರಬೇಕು. ಅದನ್ನು ಇಲ್ಲ ಅಂದ್ರೆ 310 ಕೆ ಇರಬೇಕು, ಕೆಲ್ವಿನ್. ಅವು 3 ಅಂದರೂ ಒಂದೇ, ಬಟ್ ಮಾನಗಳು ಮಾತ್ರ ಬೇರೆ ಬೇರೆ ಆಗ್ಯಾವ. ನೆಕ್ಸ್ಟ್, ಗ್ರಂಥಿಯೊಳಗಿನ ಗ್ರಂಥಿ ಪ್ಯಾರಾಥೈರಾಯ್ಡ, ಈ ಎಲ್ಲ ಗ್ರಂಥಿಗಳು ಇದ್ರ ಮಾತು ಕೇಳ್ತಾವೆ. ಆದರೆ ಇದು ಒಂದೇ ಯಾರು ಮಾತು ಕೇಳಂದ್ರೆ ಪಿಟ್ಯುಟರಿ ಗ್ರಂಥಿ ಮಾತು ಕೇಳಲ್ಲ. ಪಿಟ್ಯುಟರಿ ಗ್ರಂಥಿಯ ನಿಯಂತ್ರಣಕ್ಕೆ ಒಳಪಡಲಾರದ ಗ್ರಂಥಿ ಯಾವುದು ಅಂತ ಕೇಳಿದ್ರಂದ್ರೆ ಪ್ಯಾರಾಥೈರಾಯ್ಡ್. ಇದರ ಕೆಲಸ ಏನಂದ್ರೆ ರಕ್ತದಲ್ಲಿ ಕ್ಯಾಲ್ಸಿಯಂ, ಈ ಕ್ಯಾಲ್ಸಿಯಮ್ಮನ್ನು ಕಂಟ್ರೋಲ್ ಮಾಡೋದಿರ್ತದೆ. ಹಾಗಾದರೆ ಲವಣಗಳು, ಸೋಡಿಯಂ ಲವಣಗಳು ಅಥವಾ ಕ್ಯಾಲ್ಸಿಯಮ್ ಇವುಗಳನ್ನು ಕಂಟ್ರೋಲ್ ಮಾಡೋದಿರ್ತದೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಲವಣಗಳನ್ನು ನಿಯಂತ್ರಣ ಮಾಡೋ ಕೆಲಸನೇ ಯಾವುದಂದ್ರೆ ಪ್ಯಾರಾಥೈರಾಯ್ಡ್. ಇದು ಆಯಿತು. ವಯಸ್ಸಾಗುತ್ತಿರುವುದನ್ನು ಸೂಚಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಗೆರೆಂಟೋಲಾಜಿ, ಸ್ಟಡಿ ಆಫ್ ಏಜಸ್, ಗೆರೆಂಟೋಲಾಜಿ. ಇದು HSTR ಎಕ್ಸಾಮ್ಗೆ ಮೊದಲು ಪ್ರೀವಿಯಸ್ದಾಗ ಕೇಳಿದರು. ಇದು ದೇಹದಾಗ ನಶಿಸಿ ಹೊಣತು ಅಂದರೆ ವಯಸ್ಸಾಗುತ್ತಿರುವ ಲಕ್ಷಣಗಳು ಸೂಚಿಸುತ್ತವೆ. ಮೇದೋಜೀರಕ ಗ್ರಂಥಿಯೊಳಗೆ ಏನರೇ ಅದ ಅಂತ ಕೇಳಿದ್ರೆ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಇವೆ. ಇದು ಒಂದು ಕರೆಕ್ಟ್ ಗೊತ್ತಿರಬೇಕು. ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪ, ಲ್ಯಾಂಗರ್ ಹ್ಯಾನ್ಸ್ ಐಲೆಟ್ಸ್ ಅಂತೇಳಿ ಬರ್ತಾವೆ. ಇನ್ನು ಮೇದೋಜೀರಕ ಗ್ರಂಥಿಯೊಳಗೆ ಅಲ್ಫಾ ಕೋಶಗಳು ಅಂತೇಳಿ ಬರ್ತಾವೆ. ಸಿವಿಲ್ PSI ಕೇಳ್ಯಾರ. ಬೀಟಾ ಕೋಶಗಳು ಅಂಥೇಳಿ 2 ಬರ್ತಾವೆ. ಅಲ್ಫಾ ಕೋಶದಿಂದ ಏನು ಬಿಡುಗಡೆ ಆಗ್ತದಂದ್ರೆ ಗ್ಲುಕಗಾನ ಎಂಬ ಹಾರ್ಮೋನು ಸ್ರವಿಕೆಯಾಗುತ್ತದೆ. ಇದರದಿಂದ ಏನಾಗ್ತಂದ್ರೆ ಇನ್ಸುಲಿನ್ ಹಾರ್ಮೋನು ಸ್ರವಿಕೆಯಾಗುತ್ತದೆ. ಇದು ಗೊತ್ತಿರಬೇಕು. ಇನ್ಸುಲಿನ್ ಹಾರ್ಮೋನು ಎಂಥ ಬಂಧಕ್ಕೆ ಒಳಪಟ್ಟಿದೆ ಅಂತ ಕೇಳಿದ್ರೆ ಪೆಪ್ಟೈಡ್ ಬಂಧಕ್ಕೆ ಒಳಪಟ್ಟಿದೆ. ಇನ್ಸುಲಿನ್ ಹಾರ್ಮೋನು ಯಾರೇ ಕಂಡುಹಿಡಿದಾರೆ ಅಂದ್ರೆ ಬಾಂಟಿಂಗ್ ಮತ್ತು ಬೆಸ್ಟ್. ಯಾರು ಕಂಡುಹಿಡ್ದಾರಿ? ಬಾಂಟಿಂಗ್ ಮತ್ತು ಬೆಸ್ಟ್ ಇವ್ರು ಕಂಡುಹಿಡ್ದಾರೆ. ಮೊಟ್ಟ ಮೊದಲಿಗೆ ಚಿಕಿತ್ಸೆಗೆ ಒಳಪಡಿಸಿರುವ ಹಾರ್ಮೋನು ಫಸ್ಟ್ ಸರ್ಜಿಕಲ್ ಅಂದ್ರೆ ಒಂದು ಸರ್ಜನ್ ಅಂದ್ರೆ ಅದರದ್ದು ಆಪ್ರೇಷನ್ ಮಾಡಿ ಮತ್ತೊಂದು ಪ್ಲಾಂಟೇಷನ್
ಮೊಟ್ಟ ಮೊದಲಿಗೆ ಚಿಕಿತ್ಸೆಗೆ ಒಳಪಡಿಸಿದ ಹಾರ್ಮೋನ್ ಯಾವುದು ಅಂದರೆ ಇನ್ಸುಲಿನ್ ಹಾರ್ಮೋನ್. ಇದರ ಕೆಲಸ ಏನದ ಅಂದರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡುತ್ತದೆ, ಗ್ಲೂಕೋಸ್. ಒಂದು ವೇಳೆ ಇದು ಹೆಚ್ಚ ಕಡಿಮೆ ಕೆಲಸ ಮಾಡ್ಲಿಕ್ಕತ್ತು ಅಂದ್ರೆ ಅವರಿಗೆ ಡಯಾಬಿಟಸ್ ಮೆಲಿಟಸ್ ರೋಗ ಬರ್ತದೆ, ಅಥವಾ ಡಯಾಬಿಟಸ್ ರೆಟಿನೋಪತಿ ಅಂದರೆ ಕಣ್ಣಿಗೆ ಬರೋದು. ವಾಸಿಯಾದ ಗಾಯಗಳು ಬೇಗನೆ ಅಂದರೆ ಗಾಯಗಳು ವಾಸಿಯಾಗಲಿ ಅಂದ್ರೆ ಅದು ಡಯಾಬಿಟಿಕ್ ರೆಟಿನೋಪತಿ ಅಂತ, ಡಯಾಬಿಟಸ್ ಮೆಲಿಟಸ್ ಅಂತಾರೆ. ಅದಕ್ಕೆ ಹಳ್ಳ್ಯಾಗ ಸಕ್ರೆ ರೋಗ, ಮಧುಮೇಹ ರೋಗ ಅಂತಾರೆ. ಇನ್ನು ನಮ್ಮ ದೇಹಕ್ಕೆ ಧೈರ್ಯ ಮತ್ತು ಏನಂದ್ರೆ ತಕ್ಷಣ ಧೈರ್ಯ ಒದಗಿಸುವುದು ಯಾವುದಂದ್ರೆ ಎಡ್ರಿನಲ್, ಕಿಡ್ನಿ ಮ್ಯಾಗದ ನೋಡಿ. ಧೈರ್ಯವನ್ನು ನೀಡುತ್ತದೆ, ಇದು ವರ್ಡ್. ಅಥವಾ ಏನಂದ್ರೆ ಯಾವುದೋ ಒಂದು ಸಂದರ್ಭದಾಗ ಸುಮ್ಮನೆ ಹೋಗುತ್ತಿರುವಾಗ ಬಿದ್ದಿರುವ ಹಗ್ಗವನ್ನು ನೋಡಿ ಹಾವೆಂದು ಭಾವಿಸಿದಾಗ ದೇಹದೊಳಗೆ ಒಂದು ಶಕ್ತಿ ಬರ್ತದ, ಅದನ್ನು ಪರೀಕ್ಷೆ ಮಾಡುವಂತೆ ಹೇಳ್ತದ. ಅಥವಾ ಜಗಳಾಡುವಾಗ ಇಬ್ಬರು ನಡಬರ್ಕೆಯಿಂದ ಬೈದಾಡೋದು, ಹೊಡೆದಾಡೋದು, ಇವೆಲ್ಲ ಲಕ್ಷಣಗಳು ಇದರಾಗೆ ಬರ್ತಾವೆ. ಇದಕ್ಕೆ ಸೂಪರ್ ರೀನಲ್ ಗ್ರಂಥಿ ಅಂತೇಳಿ ಕರೀತಾರೆ. ಸೂಪರ್ ರೀನಲ್ ಗ್ರಂಥಿ ಅಂತೇಳಿ ಕರೀತಾರೆ. ಎಡ್ರಿನಲ್ ಬಿಡುಗಡೆ ಮಾಡುವ ಹಾರ್ಮೋನಕ್ಕೆ ಏನಂತಾರ ಅಂತ ಕೇಳಿದ್ರಂದ್ರೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್. ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂಥೇಳಿ ಕರಿತೀವಿ ನಾವು. ತುರ್ತು ಪರಿಸ್ಥಿತಿಯ ಹಾರ್ಮೋನು ಇದು ಗೊತ್ತಿರಬೇಕು. ಇನ್ನು ಸ್ತ್ರೀಯರಲ್ಲಿ ಎಕ್ಸ್ ಕ್ರೋಮೋಜೋಮ್ಗಳು ಇರುತ್ತವೆ, ಪುರುಷನಲ್ಲಿ ಏನಿರ್ತವೆ XY ಕ್ರೋಮೋಜೋಮ್ ಇರ್ತಾವೆ. ಹಾಗಾದರೆ ಪುರುಷನಲ್ಲಿ ಏನಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಟೆಸ್ಟೋಸ್ಟಿರಾನ್ ಹಾರ್ಮೋನು ಸ್ರವಿಕೆ. ಇವರಲ್ಲಿ ಪ್ರೋಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್, ಪ್ರೋಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಗುತ್ತವೆ. ಈಸ್ಟ್ರೋಜನ್ ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇಷ್ಟು ಇವತ್ತರದು ಏನದಂದ್ರೆ ಬೇಸಿಕ್ ಇಷ್ಟರೇ ಮಾಹಿತಿ ಇರಲೇಬೇಕು. ಹಾಗಾದರೆ ಮಾನವನ ಶರೀರದಲ್ಲಿ ಅತ್ಯಂತ ದೊಡ್ಡದಾದ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಲಾರ್ಜೆಸ್ಟ್ ಗ್ಲ್ಯಾಂಡ್ ಲೀವರ್ ಅಂತೇಳಿ ಹೇಳಬೇಕು. ಲೀವರ್. ಇಷ್ಟು ಇದಕ್ಕೆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಎಲ್ಲರಿಗೂ ಏನಂದ್ರೆ ಧನ್ಯವಾದಗಳು.